ಬೆಂಗಳೂರಿನ ಊರ್ವಶಿ ಥಿಯೇಟರ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಪ್ರದರ್ಶನವನ್ನ ನಿಲ್ಲಿಸಿದೆ ಐಕಾನಿಕ್ ಥಿಯೇಟರ್ ಊರ್ವಶಿ. ಲಾಲ್ಬಾಗ್ ಬಳಿಯ ಊರ್ವಶಿ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ. ಊರ್ವಶಿ ಥಿಯೇಟರ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನಲ್ಲಿ ಪ್ರೇಕ್ಷಕರ ಹಾಟ್ ಸ್ಪಾಟ್ ಆಗಿತ್ತು ಊರ್ವಶಿ ಥಿಯೇಟರ್. ಇನ್ನು ಮುಂದೆ ಅದು ನೆನಪಿನಲ್ಲಿ ಮಾತ್ರ ಉಳ್ಕೊಂಡಿರುತ್ತೆ. ಲೀಸ್ ಅವಧಿ ಅಂತ್ಯ, ಕೋರ್ಟ್ ಆದೇಶದಂತೆ ನೆಲಸಮ. ಡೆಮಾಲಿಷನ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಜಾಗದ ಮಾಲೀಕರು. 1970ರಲ್ಲಿ ಊರ್ವಶಿ ಥಿಯೇಟರ್ ನಿರ್ಮಾಣ ಆಗಿತ್ತು. 2018ರ ಏಪ್ರಿಲ್ ತಿಂಗಳಲ್ಲಿಯೇ ಗುತ್ತಿಗೆಯ ಅವಧಿ ಮುಕ್ತಾಯ ಆಗಿದೆ. ಟಾಕ್ಸಿಕ್ ಸಿನಿಮಾ ಪ್ರದರ್ಶನಕ್ಕೂ ಕೂಡ ಊರ್ವಶಿ ಥಿಯೇಟರ್ ಸಜ್ಜಾಗಿತ್ತು. ಚಿತ್ರಮಂದಿರದ ಎದುರುಗಡೆ ಯಶ್ ಫ್ಲೆಕ್ಸ್ ಕೂಡ ಹಾಕಲಾಗಿತ್ತು. ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಥಿಯೇಟರ್ ನೆಲಸಮ ಮಾಡೋ ಕಾರ್ಯ ನಡೀತಾ ಇದೆ. ಪ್ರದರ್ಶನವನ್ನ ನಿಲ್ಲಿಸಿದೆ ಇದು ಐಕಾನಿಕ್ ಊರ್ವಶಿ ಥಿಯೇಟರ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನ ನೆಲಸಮ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ನಿರ್ಮಾಣ ಆದಂತಹ ಚಿತ್ರಮಂದಿರ, ಬಹುತೇಕ ಜನರ ಹಾಟ್ಸ್ಪಾಟ್ ಆದಂತಹ ಚಿತ್ರಮಂದಿರ. ಎಷ್ಟೋ ಸಿನಿಮಾಗಳು 50 ಡೇಸ್ 100 ಡೇಸ್ ಓಡಿದಾವೆ ಈ ಚಿತ್ರಮಂದಿರಗಳಲ್ಲಿ. ಸೆಲೆಬ್ರಿಟಿಗಳಿಗೂ ಒಂದು ರೀತಿ ಹತ್ತಿರವಾದಂತಹ ಥಿಯೇಟರ್ ಇದು. ಪ್ರೇಕ್ಷಕರ ಹಾಟ್ಸ್ಪಾಟ್ ಆಗಿತ್ತು ಊರ್ವಶಿ ಥಿಯೇಟರ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬಹಳ ಫೇಮಸ್ಸು. ಲೀಸ್ ಅವಧಿ ಮುಗ್ದಿರೋದ್ರಿಂದ ಕೋರ್ಟ್ ಆದೇಶದಂತೆ ಈಗ ಅದನ್ನ ನೆಲಸಮ ಮಾಡೋದಕ್ಕೆ ಮುಂದಾಗಲಾಗಿದೆ. ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಬೆಂಗಳೂರಿನ ದಿ ಐಕಾನಿಕ್ ಊರ್ವಶಿ ಥಿಯೇಟರ್ ಈಗ ನೆಲಸಮ ಆಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ದೀಪಿಕಾ. ಇದೊಂದು ಐತಿಹಾಸಿಕ ಅಂದ್ರೆ ಇತಿಹಾಸ ಪೂರ ಇರುವಂತಹ ಒಂದು ಚಿತ್ರಮಂದಿರ. ಒಂದೊಂದಾಗಿ ಬೆಂಗಳೂರಲ್ಲಿ ಒಂದೊಂದಾಗಿ ಸಿಂಗಲ್ ಥಿಯೇಟರ್ಗಳು ಮುಚ್ಚಿ ಹೋಗ್ತಾ ಇದೆ. ಸಿಂಗಲ್ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನುವಂತ ಮಾತಿನ ಮಧ್ಯೆ ಇದೀಗ ಒಂದೊಂದೇ ಚಿತ್ರಮಂದಿರಗಳು ತಮ್ಮ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ತಾ ಇರುವಂತದ್ದು. ಸದ್ಯಕ್ಕೆ ಊರ್ವಶಿ ಥಿಯೇಟರ್ ಅಂದ್ರೆ ಇದು ಐಕಾನಿಕ್ ಥಿಯೇಟರ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಟೆಕ್ನಾಲಜಿ ವೈಸ್ ನಾವು ನೋಡೋದಿದ್ರೆ ಇಡೀ ಬೆಂಗಳೂರಿಗೆ ಇದು ಮೊದಲ ಒಂದು ಅಪ್ಗ್ರೇಡೆಡ್ ಥಿಯೇಟರ್ ಆಗಿತ್ತು. ಅದರ ಪರದಿ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಅಪ್ಗ್ರೇಡೆಡ್ ವರ್ಷನ್ ಅಲ್ಲಿ ಇದ್ದಂತಹ ಒಂದು ಚಿತ್ರಮಂದಿರ ಇದು. ಇದೇನು 1970ರಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಚಿತ್ರಮಂದಿರ. ಸಾಕಷ್ಟು ಸಿನಿಮಾ ಅಂದ್ರೆ 1000ಕ್ಕೂ ಹೆಚ್ಚು ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿದೆ. ಸೊ ಅಂದ್ರೆ ಕೇವಲ ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಭಾಷೆಯ ಚಿತ್ರಗಳು ಕೂಡ ಈ ಚಿತ್ರಮಂದಿರದಲ್ಲಿ ಒಂದು ತೆರೆ ಕಂಡಿರುವಂತದ್ದು. ಲಾಲ್ ಬಾಗ್ ಅಲ್ಲಿರುವಂತಹ ಊರ್ವಶಿ ಥಿಯೇಟರ್ ಅಂದ್ರೆ ಇಡೀ ಒಂದು ಜನತೆಗೆ ಗೊತ್ತಿರುವಂತಹ ಒಂದು ಚಿತ್ರಮಂದಿರ ಆಗಿತ್ತು. ಆದ್ರೆ 2018ಕ್ಕೆ ಇದರ ಲೀಸ್ ಕಂಪ್ಲೀಟ್ ಆಗಿತ್ತು. ಲೀಸ್ ಅನ್ನ ಏನು ಬಸಣ್ಣ ಶೆಟ್ಟಿ ಅವರು ಏನಿದ್ದಾರೆ ಅವರು ತಗೊಂಡಿದ್ರು, ಅದು ಆ ಲೀಸ್ ಅಲ್ಲಿಗೆ ಕಂಪ್ಲೀಟ್ ಆಗಿ ಮುಗ್ದೋಗಿತ್ತು. ಅದನ್ನ ರಿನಿವಲ್ ಮಾಡ್ಕೊಂಡಿರ್ಲಿಲ್ಲ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಸೊ ಅದಕ್ಕೆ ಬಾಡಿಗೆಯನ್ನ ಅಂದ್ರೆ ರಿನಿವಲ್ ಮಾಡದೆ ಅದಕ್ಕೆ ಬಾಡಿಗೆಯನ್ನು ಕೂಡ ಕೊಡದೆ ಕಂಟಿನ್ಯೂಸ್ ಆಗಿ 2021ರ ತನಕ ಅದನ್ನ ಹಂಗೆ ಮುಂದುವರಿಸ್ತಾ ಇದ್ರು. ಕೊನೆಗೆ ಅದನ್ನ ಕೋರ್ಟ್ ಮೆಟ್ಟಿಲಿಗೆ ಇದರ ಮಾಲೀಕರು ಯಾರು ಮಾಲೀಕರಿದ್ರು ಅದನ್ನ ಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಿದ್ರು. ಅದರಂತೆ ಈ ವರ್ಷ 2026ಕ್ಕೆ ಫೆಬ್ರವರಿಯಲ್ಲಿ ಅದು ಡೆಮಾಲಿಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡ್ತೀವಿ ಅನ್ನೋ ಒಂದು ಆದೇಶ ಕೂಡ ಆಗಿತ್ತು. ಆದ್ರೂ ಕೂಡ ಮತ್ತೆ ಮುಂದೂಡಿದಂತಹ ಒಂದಿಷ್ಟು ದಿವಸಗಳ ನಂತರ ಇದೀಗ ಇವತ್ತು ಒಂದು ಊರ್ವಶಿ ಥಿಯೇಟರ್ ಅನ್ನ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಚಿತ್ರಮಂದಿರದ ಬಳಿ ಜೆಸಿಬಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಇದರ ಭೂಮಾಲೀಕರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಅಲ್ಲಿ ಬಂದಿದ್ದಾರೆ. ಸಾಕಷ್ಟು ಕೆಲಸಗಳು ಕೂಡ ಅಲ್ಲಿ ನಡೀತಿದೆ. ಅಂದ್ರೆ ಒಳಗಡೆ ಥಿಯೇಟರ್ ಒಳಗಡೆ ಇದ್ದ ಚೇರ್ ಗಳನ್ನ ಹೊರಗಡೆ ಹಾಕಿರುವಂತ ಪ್ರೊಸೀಜರ್ ಗಳು ಮಾಡ್ತಾ ಇದ್ದಾರೆ ಕಾರ್ಮಿಕರು. ಇನ್ನೊಂದಿಷ್ಟು ಅಲ್ಲಿ ಟೀ ಆಗಿರ್ಬೋದು, ಟಿಕೆಟ್ ಕೊಡ್ತಿರುವ ಕೌಂಟರ್ ಗಳ ಹೆಸರನ್ನ ಕೂಡ ತೆಗೆದು ಹಾಕಲಾಗ್ತಾ ಇದೆ. ಇದರ ಜೊತೆಗೆ ಟೆಕ್ನಿಕಲಿ ಏನೆಲ್ಲ ಐಟಮ್ಸ್ ಗಳಿದೆಯೋ ಅದನ್ನು ಕೂಡ ಅಲ್ಲಿಂದ ತೆರವು ಮಾಡುವಂತ ಒಂದು ಪ್ರೊಸೀಜರ್ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇತ್ತೀಚೆಗಷ್ಟೇ ಅಂದ್ರೆ ಕಾವೇರಿ ಥಿಯೇಟರ್ ಮುಚ್ಚಿ ಹೋಗಿತ್ತು. ಅದಾದ ನಂತರ ಇದೀಗ ಊರ್ವಶಿ ಥಿಯೇಟರ್ ಕೂಡ ಇತಿಹಾಸದ ಪುಟಗಳನ್ನ ಸೇರ್ತಾ ಇದೆ. ಸಿದ್ದುರಾ. ಆಲ್ರೈಟ್ ದೀಪಿಕಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.